ಪ್ರತಿಶತವನ್ನ ಈ ಕಾಸ್ಟ್ ಪ್ರೈಸ್ ಅಲ್ಲಿ, ಇದಕ್ಕೆ ನಾವು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಕಡಿಬೇಕು. ಇದು ಎಷ್ಟಾಗ್ತದೆ? 1450 ರೂಪಾಯಿ ಮೈನಸ್ 10%. ಸೊ ಪ್ರತಿಶತ 10%. ಶೇಕಡ ಅಂದ್ರೆ ನಾವು 10/100 ಅಂತ ಬರ್ಕೋಬಹುದು. ಗೊತ್ತಾಯ್ತಾ? 10/100 ಗುಣಿಲೆ 1000 ಎದ್ರ ಮೇಲೆ ಶೇಕಡ ಆಗ್ಲತ್ತದ? ಬಡ್ಡಿ ಬೆಲೆ ಮೇಲೆ. ಹೌದಾ? ಕಾಸ್ಟ್ ಪ್ರೈಸ್ ಮೇಲೆ 10% ಡಿಸ್ಕೌಂಟ್ ಆಗೋದು. ಸೊ 10 ಡಿವೈಡೆಡ್ ಬೈ 100 ಇಂಟು 1000. ಸೊ ಈ ಕಡೆ ಬಂದು ರೂಪಾಯಿ ಮೈನಸ್ 10% ಡಿಸ್ಕೌಂಟ್ ಅಂದ್ರೆ 10 ಡಿವೈಡೆಡ್ ಬೈ 100 ಇಂಟು ಪ್ರೈಸ್ ಆಫ್ ದ ಜೀನ್ಸ್. ಜೀನ್ಸ್ ಬೆಲೆ ಎಷ್ಟದ? 1450. 450 ರೂಪಾಯಿ 10% ಡಿಸ್ಕೌಂಟ್ ಕೊಡಕತ್ತದ. ಗೊತ್ತಾಗ್ಲತ್ತದ? 1450 ಮೇಲೆ 10% ಡಿಸ್ಕೌಂಟ್. ಸೊ ಇಲ್ಲಿ 1 0 1 0 ಕ್ಯಾನ್ಸಲ್ ಆಯ್ತು, ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಆಯ್ತು. ಇದು ಎಷ್ಟಾಯ್ತು? 145. ಅಂದ್ರೆ 1450 ರೂಪಾಯಿಗೆ ನಿಮಗೆ 145 ರೂಪಾಯಿ ಅವರು ಡಿಸ್ಕೌಂಟ್ ಕೊಡಬೇಕು. ಸೊ ಇಲ್ಲಿ 145 ಇದ್ರಲ್ಲಿ ಕಳಿಬೇಕು. ಎಷ್ಟು ಆಗ್ತದೆ ನೋಡ್ರಿ? ಕಳೆದ್ರೆ 1305 ರೂಪಾಯಿ. ಅಂದ್ರೆ ಜೀನ್ಸ್ ಮೇಲೆ ಆಗುವ ಡಿಸ್ಕೌಂಟ್ ಎಷ್ಟು? 1305. ನೆಕ್ಸ್ಟ್ ಕಲ್ವಾ ಎಷ್ಟು ಶರ್ಟ್ ಖರೀದಿ ಮಾಡತ್ತಾರ? 2 ಶರ್ಟ್ ಖರೀದಿ ಮಾಡತ್ತಾರ. ಹೌದಾ? ಇವಾಗ 2 ಶರ್ಟ್ ಒಟ್ಟು ಬೆಲೆ ಎಷ್ಟಾಗ್ತದ? 850 ರೂಪಾಯಿ ಪ್ಲಸ್ 850 ರೂಪಾಯಿ 1700 ರೂಪಾಯಿ. ಗೊತ್ತಾಯ್ತಾ? ಈಗ 1700 ರೂಪಾಯಿ ಮೇಲೆ ಮತ್ತೆ 10% ಡಿಸ್ಕೌಂಟ್ ಅದ. ಆ 10% ಡಿಸ್ಕೌಂಟ್ ಅನ್ನ ನಾವು ಇದರಲ್ಲಿ ಕಳಿಬೇಕು. ಅವಾಗ ನೋಡ್ರಿ, ರಿಯಾಯಿತಿ ಮಾಡಿದ್ಮೇಲೆ ಬೆಲೆ ಬರುವ ಬೆಲೆ ಎಷ್ಟು? 1700 ರೂಪಾಯಿ ಮೈನಸ್ 10% ಡಿಸ್ಕೌಂಟ್. ಎದ್ರ ಮೇಲೆ ಡಿಸ್ಕೌಂಟ್? 1700 ರೂಪಾಯಿ ಮೇಲೆ ಡಿಸ್ಕೌಂಟ್. ಅಂದ್ರೆ ಎಷ್ಟು? 100 ಇಂಟು 1700. ಇಲ್ಲಿ 1 0 ಕ್ಯಾನ್ಸಲ್, ಇಲ್ಲಿ 1 0 ಕ್ಯಾನ್ಸಲ್. 30. ಸೊ ಇದನ್ನ ಕಳೆದ್ರೆ 1530 ರೂಪಾಯಿ ಆಯ್ತು. ನೆಕ್ಸ್ಟ್ ಪಾವತಿಸಬೇಕಾದ ಒಟ್ಟು ಹಣ ಎಷ್ಟಾಗ್ತದೆ? ಜೀನ್ಸಿಗೆ 10% ಡಿಸ್ಕೌಂಟ್ ಆದ್ಮೇಲೆ ಎಷ್ಟು ಕಟ್ಟಬೇಕು? 1305. 2 ಶರ್ಟ್ಗಳ ಮೇಲೆ ಡಿಸ್ಕೌಂಟ್ ಆದ್ಮೇಲೆ ಎಷ್ಟು ಕಟ್ಟಬೇಕು? 1830. ಇವೆರಡು ಕೂಡಿಸ್ರೆ ಎಷ್ಟಾಗ್ತದೆ? 2835 ರೂಪಾಯಿ. ಅಂದ್ರೆ ಆ ಗ್ರಾಹಕ 10% ಡಿಸ್ಕೌಂಟ್ ಆದ್ಮೇಲೆ ಇಷ್ಟು ರೂಪಾಯಿ ಅವನು ಅಂಗಡಿಯವನಿಗೆ ಕೊಡ್ಬೇಕು. ಗೊತ್ತಾಯ್ತಾ?